ಕೇಂದ್ರದಲ್ಲಿ ಮತ್ತೊಮ್ಮೆ ಗದ್ದುಗೆ ಏರೋದಕ್ಕೆ ಮೋದಿ ಸಜ್ಜಾಗಿದ್ದಾರೆ. ಇವತ್ತು ಆಡಳಿತ ಪಕ್ಷದ ನಾಯಕರ ಆಯ್ಕೆಯ ಮೀಟಿಂಗ್ ಕರೆಯಲಾಗಿದೆ. ಪ್ರಧಾನಿಯಾಗಿ ಮೋದಿಯನ್ನ ಆಯ್ಕೆ ಮಾಡುವ ಅಧಿಕೃತ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಆಡಳಿತ ಪಕ್ಷದ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಇವತ್ತು ಸಭೆ ಕರೆದಿದ್ದಾರೆ. ಇಲ್ಲಿ ಎಲ್ಲ ಸಂಸದರು ಒಮ್ಮತದಿಂದ ಮೋದಿಯವರನ್ನ ಆಯ್ಕೆ ಮಾಡೋ ಅಧಿಕೃತ ಪ್ರಕ್ರಿಯೆ ಇದಾಗಿರುತ್ತೆ. ಸೊ ಎನ್ಡಿಎನ ಎಲ್ಲ ಸಂಸದರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. 11 ಗಂಟೆಗೆ ಹಳೆ ಸಂಸತ್ ಭವನದ ಸೆಂಟ್ರಲ್ ಹಾಲ್ನಲ್ಲಿ ಈ ಸಭೆ ನಡೆಯುತ್ತೆ. ವಿಪಕ್ಷ ನಾಯಕನನ್ನ ಆರಿಸೋದಕ್ಕೆ ಅತ್ತ ಕಾಂಗ್ರೆಸ್ ಕೂಡ ತಯಾರಿ ಮಾಡಿಕೊಳ್ತಾ ಇದೆ. ಕಾಂಗ್ರೆಸ್ನ ಸಂಸದೀಯ ಸಭೆ ನಾಳೆಗೆ ಮುಂದೂಡಿಕೆ ಆಗಿದೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. ಇವತ್ತು ಆಡಳಿತ ಪಕ್ಷ ಎನ್ಡಿಎ ತನ್ನ ಎಲ್ಲ ಸಂಸದರಿಗೂ ಕೂಡ ಸಭೆ ಕರೆದಿದ್ದು ನಾಯಕನ ಆಯ್ಕೆಗೆ ಮುಂದಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ವಿಪಕ್ಷ ನಾಯಕನ ಆಯ್ಕೆಗೆ ಇವತ್ತು ಸಭೆ ಕರೆದಿತ್ತು, ಅದು ನಾಳೆಗೆ ಮುಂದೂಡಿಕೆ ಆಗಿದೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಹಳೆ ಸಂಸತ್ ಭವನದಲ್ಲಿ ಎನ್ಡಿಎ ತನ್ನ ಎಲ್ಲ ಸಂಸದರು ಭಾಗಿಯಾಗಬೇಕು ಅಂತ ಹೇಳಿ ಸಭೆ ಕರೆದಿರೋದು. ಈಗಾಗಲೇ ಎನ್ಡಿಎ ಮೈತ್ರಿಕೂಟದ ಬಳಿ ಸರಳ ಬಹುಮತ ಇರೋದ್ರಿಂದ ಸಭೆ ಮಾಡಿದ್ದಾರೆ. ಸರ್ಕಾರ ರಚನೆಯಾಗೋದು ಅಧಿಕೃತವಾಗಿದೆ. ಇದೊಂದು ಅಧಿಕೃತ ಪ್ರಕ್ರಿಯೆ. ಇದರಲ್ಲಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅಂತ ನರೇಂದ್ರ ಮೋದಿ ಅವರ ಹೆಸರನ್ನ ಎಲ್ಲ ಸಂಸದರು ಭಾಗಿಯಾಗಿ ಅಧಿಕೃತವಾಗಿ ಆಯ್ಕೆ ಮಾಡೋ ಪ್ರಕ್ರಿಯೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಜಗದೀಶ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಈಗಾಗಲೇ ಎಲ್ಲವೂ ಇತ್ಯರ್ಥ ಆಗಿದೆ, ಬಟ್ ಅಧಿಕೃತವಾಗಿ ಪ್ರಕ್ರಿಯೆಯೊಂದು ನಡಿಬೇಕನ್ಸುತ್ತೆ ಬಹುಶಃ ಇವತ್ತಿನ ಸಭೆಯಲ್ಲಿ. ವಿಜಯ್, ಇವತ್ತು ದೆಹಲಿಯಲ್ಲಿ ಎರಡು ಪ್ರಮುಖವಾದಂತಹ ಮಹತ್ವದ ಸಭೆಗಳು ನಡೀತಾ ಇದ್ದಾವೆ. ಒಂದು ಬೆಳಗ್ಗೆ 10 ಗಂಟೆಗೆ ಬಿಜೆಪಿ ಸಂಸದೀಯ ಮಂಡಳಿಯ ಸಭೆ, ಮತ್ತೆ 11:30ಕ್ಕೆ ಏನಂದ್ರೆ ಎನ್ಡಿಎ ಮೈತ್ರಿಕೂಟದ ಸಭೆ. ಈ ಎರಡೂ ಸಭೆಗಳಲ್ಲೂ ಸಹಿತ ಏನಂದ್ರೆ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾರೆ. ಮೊದಲು ಬಿಜೆಪಿ ಸಂಸದೀಯ ನಾಯಕನನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಅದಾದ್ಮೇಲೆ ಎನ್ಡಿಎ ಮೈತ್ರಿಕೂಟದ ನಾಯಕನನ್ನ ಆಯ್ಕೆ ಮಾಡುವಂತಹ ಪ್ರಕ್ರಿಯೆ ನಡೆಯುತ್ತೆ. ಏನಂದ್ರೆ ಎನ್ಡಿಎ ಮೈತ್ರಿಕೂಟದ ನಾಯಕನ ಪ್ರಕ್ರಿಯೆಯಲ್ಲಿ ಎಲ್ಲ ಎನ್ಡಿಎ ಮೈತ್ರಿಕೂಟದ ಅಂದ್ರೆ ಮಿತ್ರ ಪಕ್ಷಗಳು ಸಹಿತ ಭಾಗಿಯಾಗ್ತವೆ, ಮತ್ತೆ ಎಲ್ಲ ಸಂಸದರು ಇರ್ತಾರೆ. ಅದರ ಜೊತೆಗೆ ಆ ಪಕ್ಷದ ಏನಂದ್ರೆ ನಾಯಕರುಗಳು ಸಹಿತ ಅಂದ್ರೆ ರಾಜ್ಯಾಧ್ಯಕ್ಷರು ಸಹಿತ ಆ ಒಂದು ಸಭೆಯಲ್ಲಿ ಇರ್ತಾರೆ. ಆ ಮೂಲಕವಾಗಿ ಅಧಿಕೃತವಾಗಿ ಅಂದ್ರೆ ಚಾಲನೆಯನ್ನ ಕೊಡಬೇಕಾಗತ್ತಲ್ಲ, ಆ ಒಂದು ಅಧಿಕೃತ ಚಾಲನೆಗೆ ಏನಂತಂದ್ರೆ ಇವತ್ತು ಏನಂದ್ರೆ 11:30ಕ್ಕೆ ಸಾಕ್ಷಿಯಾಗಲಿದೆ. ಈ ಹಿಂದೆ ಮೊನ್ನೆ ನಡೆದಿರ್ತಕ್ಕಂತಹ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲಿ ನಾಯಕರುಗಳು ಎಲ್ಲರೂ ಸಹಿತ ನಿರ್ಧಾರವನ್ನ ಮಾಡಿದ್ರು. ಏಕಪಕ್ಷೀಯವಾಗಿ ಲೈನ್ ರೆಸೊಲ್ಯೂಷನ್ ಅನ್ನ ತೆಗೆದುಕೊಂಡ್ರು. ಮುಂದಿನ ಪ್ರಧಾನಿಯಾಗಿ 3ನೇ ಬಾರಿಗೆ ಅಂದ್ರೆ ನರೇಂದ್ರ ಮೋದಿ ಅವರನ್ನ ಆಯ್ಕೆ ಮಾಡಿದೀವಿ, ನಮ್ಮ ಸಮ್ಮತ ಇದೆ ಅನ್ನುವಂತಹ ವಿಚಾರ ಹೇಳಿದ್ರಲ್ಲ, ಅದೇ ರೀತಿಯಾಗಿ ಇವತ್ತು ಸಂಸದರ ಮೂಲಕವಾಗಿ ಆ ಒಂದು ಪ್ರಕ್ರಿಯೆ ನಡೆಯುತ್ತೆ. ಹಾಗಾಗಿ ಇವತ್ತು ಅಧಿಕೃತವಾಗಿ ಎಲ್ಲಾ ಏನಂತಂದ್ರೆ ಪ್ರಕ್ರಿಯೆಗಳಿಗೆ ಪ್ರಧಾನಿ ಹುದ್ದೆಗೆ ಏರೋದಕ್ಕೆ ಬೇಕಾಗಿರತಕ್ಕಂತಹ ಪ್ರಕ್ರಿಯೆ ಏನಿದಾವಲ್ಲ ಆ ಎಲ್ಲಾ ಪ್ರಕ್ರಿಯೆಗಳು ಸಹಿತ ಇವತ್ತು ಚಾಲನೆ ಸಿಗುತ್ತೆ. ಇವತ್ತು ನಡೆಯುವಂತಹ ಸಭೆಯಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರವನ್ನ ಮತ್ತೆ ಸಹಿಗಳನ್ನ ಕಲೆ ಹಾಕಿ ತದನಂತರ ನೇರವಾಗಿ ರಾಷ್ಟ್ರಪತಿ ಅವರ ಏನಂದ್ರೆ ನಿವಾಸಕ್ಕೆ ಹೋಗಲಾಗುತ್ತೆ, ರಾಷ್ಟ್ರಪತಿ ಭವನಕ್ಕೆ. ಅಲ್ಲಿ ಹೋಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಮ್ಮುಖದಲ್ಲಿ ಏನಂದ್ರೆ ಹಕ್ಕು ಮಂಡನೆ ಮಾಡಲಾಗುತ್ತೆ. ಅಂದ್ರೆ ನಾವು ಸರ್ಕಾರವನ್ನ ರಚನೆ ಮಾಡ್ತಿದೀವಿ, ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತಹ ವಿಚಾರವನ್ನ ಮನವಿಯನ್ನ ಮಾಡ್ತಾರೆ. ಅದಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸಹಿತ ಅವಕಾಶವನ್ನ ಕೊಡ್ತಾರೆ. ಅದರ ಜೊತೆಗೆ ಈ ಕಳೆದ 2-3 ದಿವಸಗಳಿಂದ ಏನು ಪ್ರಧಾನಿಯಾಗಿ ಹುದ್ದೆಗೆ ಇರುವಂತಹ ಒಂದು ದಿನಾಂಕ ಮತ್ತು ಸಮಯ ನಿಗದಿಗೆ ಏನಂದ್ರೆ ಕೆಲವೊಂದು ಏನಂದ್ರೆ ಡೇಟ್ಗಳೇನು ಬರ್ತಾ ಇದಾವಲ್ಲ, ಅದಕ್ಕೆ ಇವತ್ತು ಅಧಿಕೃತವಾಗಿ ಮಾಹಿತಿ ಹೊರಗಡೆ ಬರುತ್ತೆ. ಅಂದ್ರೆ ಎಷ್ಟು ಗಂಟೆಗೆ ಯಾವತ್ತು ಏನಂದ್ರೆ ಪ್ರಧಾನಿಯ ಹುದ್ದೆಗೆ ಏನಂದ್ರೆ ಅಂಗೀಕಾರ ಪ್ರಮಾಣ ವಚನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ, ಸಮಯ ನಿಗದಿ ಅನ್ನುವಂಥದ್ದು ಅಧಿಕೃತವಾಗಿ ಹೊರಗಡೆ ಬರುತ್ತೆ. ಮತ್ತೆ ಅದರ ಜೊತೆಗೆ ಎನ್ಡಿಎ ಮೈತ್ರಿಕೂಟದ ನಾಯಕರುಗಳು ಯಾರೆಲ್ಲ ಮೊದಲ ಬಾರಿಗೆ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗ್ತಾರೆ ಅಂದ್ರೆ ಪ್ರಧಾನಿಯವರ ಜೊತೆಗೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅನ್ನುವಂಥದ್ದಕ್ಕೂ ಸಹಿತ ಇವತ್ತು ತೆರೆ ಬೀಳುತ್ತೆ. ಬಹುತೇಕ ಎನ್ಡಿಎ ಮೈತ್ರಿಕೂಟದ ಎಲ್ಲಾ ಪಕ್ಷದ ನಾಯಕರುಗಳಿಗೂ ಸಹಿತ ಏನಂದ್ರೆ ಇವತ್ತಿನ ಒಂದು ಏನಂದ್ರೆ ಲಿಸ್ಟ್ ನಲ್ಲಿ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಅಂದ್ರೆ ಅವಕಾಶವನ್ನ ಅಂದ್ರೆ ಅವರ ಹೆಸರುಗಳನ್ನ ಸಹಿತ ಮೆನ್ಷನ್ ಮಾಡುವಂತಹ ಸಾಧ್ಯತೆ ಇದಾವೆ. ಅದು ಕೊನೆ ಹಂತದವರೆಗೂ ಸಹಿತ ಏನಂದ್ರೆ ಯಾವಾಗ ಬೇಕಾದ್ರೂ ಸಹಿತ ಕಳಿಸಬಹುದು. ಆದ್ರೆ ಇವತ್ತಿನ ಪತ್ರದ ಸಂದರ್ಭದಲ್ಲೇ ಇವತ್ತು ಮನವಿಯನ್ನು ಕೊಡುವಂತಹ ಸಂದರ್ಭದಲ್ಲೇ ಎನ್ಡಿಎ ಮೈತ್ರಿಕೂಟದ ಈಗಾಗಲೇ ಫೈನಲ್ ಆಗಿರುವಂತಹ ಹೆಸರುಗಳನ್ನ ಕೊಡುವಂತಹ ಸಾಧ್ಯತೆ ಇರುವಂತಹ ಕಾರಣಕ್ಕಾಗಿ ಬಹುತೇಕ ಇವತ್ತು ಎಲ್ಲಾ ಊಹಾಪೋಹಗಳಿಗೆ ಮತ್ತೆ ದಿನಾಂಕ ನಿಗದಿಯ ಒಂದು ಚರ್ಚೆಗೂ ಸಹಿತ ಕೊನೆಗೆ ಏನಂತಂದ್ರೆ ಅಂಕಿತ ಬೀಳುವಂತಹ ಸಾಧ್ಯತೆಗಳು ಇದಾವೆ. ಹಾಗಾಗಿ ಇವತ್ತಿನ ಸಭೆ ಏನಿದೆಲ್ಲ ಏನಂದ್ರೆ ಬೆಳಗ್ಗೆ 10 ಗಂಟೆಗೆ ಎನ್ಡಿಎ ಬಿಜೆಪಿ ಮೈತ್ರಿಕೂಟದ ಸಭೆ, ಬಿಜೆಪಿ ಸಂಸದರ ಸಭೆ, ಮತ್ತೆ ಅದಾದ್ಮೇಲೆ 11:30ಕ್ಕೆ ಎನ್ಡಿಎ ಮೈತ್ರಿಕೂಟದ ಸಭೆ, ಎರಡರಲ್ಲೂ ಸಹಿತ ಯಾವ ವಿರೋಧವೂ ಇಲ್ಲದೆ
ಯಾವುದೇ ಏನಂತಂದ್ರೆ ನಾಯಕರುಗಳ ಅಬ್ಜೆಕ್ಷನ್ ಇಲ್ಲದೆ ನೇರವಾಗಿ ಮತ್ತೊಂದು ಬಾರಿ 3ನೇ ಬಾರಿಗೆ ಪ್ರಧಾನಿ ಹುದ್ದೆಗೆ ಇರೋದಕ್ಕೆ ನರೇಂದ್ರ ಮೋದಿ ಅವರ ಹೆಸರು ಅಂಗೀಕಾರ ಆಗಲಿದೆ. ಈ ಅಂಗೀಕಾರದ ಪ್ರಕ್ರಿಯೆ ಹೇಗೆ ಅಂತಂದ್ರೆ NDA ಮೈತ್ರಿಕೂಟದ ಸಭೆಯಲ್ಲಿ ಬೇರೆ ಪಕ್ಷದ ಅಂದ್ರೆ NDA ಮೈತ್ರಿಕೂಟದ ಒಬ್ಬ ನಾಯಕರು ನರೇಂದ್ರ ಮೋದಿ ಅವರ ಹೆಸರನ್ನ ಏನಂದ್ರೆ ಮೊದಲು ಪ್ರಸ್ತಾಪಿಸ್ತಾರೆ. ಆ ಪ್ರಸ್ತಾಪ ಆಗಿರ್ತಕ್ಕಂತಹ ಹೆಸರಿಗೆ ಎಲ್ಲಾ ಪಕ್ಷದ ನಾಯಕರುಗಳು NDA ಮೈತ್ರಿಕೂಟದ ಪಕ್ಷದ ನಾಯಕರುಗಳು ಮತ್ತು ಸಂಸದರು ಅದಕ್ಕೆ ಅಂಗೀಕಾರವನ್ನ ಸಹಿತ ಮಾಡ್ತಾರೆ. ಆ ಮೂಲಕವಾಗಿ ಅಧಿಕೃತವಾಗಿ ಮುಂದಿನ ಬಾರಿಗೆ ಮತ್ತೊಂದು ಬಾರಿಗೆ ಪ್ರಧಾನಿ ಹುದ್ದೆಗೆ ನರೇಂದ್ರ ಮೋದಿ ಅವರು ಆಯ್ಕೆ ಆಗ್ತಾರೆ. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.